ಸರ್, ಏನ್ ವಿಷಯ? ಕಾಫಿ ಬೆಳೆಗಾರರಿಗೆ ಪೇಮೆಂಟ್ ಮಾಡಿರೋ ಫೈಲ್ ಇದು. ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಹೆಚ್ಚು ಪೇಮೆಂಟ್ ಮಾಡಿದ್ಯಾ? ಈ ಫೈಲ್ ಯಾವಾಗ ಬಂತು? ಇದಕ್ಕೆ ನಾನು ಯಾವಾಗ ಸೈನ್ ಮಾಡ್ತೀನಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಏಯ್ ಲಿಸನ್, ಆ ಸೈನ್ ನಿಂದೆ ತಾನೆ, ನೀನ್ ಮಾಡ್ದೆ ಇನ್ಯಾರೇ ಮಾಡ್ತಾರೆ? ಸೈನ್ ನಂದೆ, ಆದ್ರೆ ನನ್ ಗಮನಕ್ಕೆ ಬರ್ದೆ ಇದು ಯಾವಾಗಾಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನಗ್ ಗೊತ್ತಿಲ್ಲ ಅಂದ್ರೆ ಹೇಗೆ ಕಾವೇರಿ? ಲಾಸ್ ಅಂದ್ಮೇಲೆ ಲಾಸೇ ತಾನೆ. ನಾವೆಲ್ಲ ಎಷ್ಟೊಂದು ಕಷ್ಟಪಟ್ಟು ಕಂಪನಿಗೆ ಪ್ರಾಫಿಟ್ ಮಾಡ್ಕೊಟ್ರು. ಮದರ್ ಕಂಪನಿ ಅದು ನಿನ್ನ ಅಂಡರ್ ಅಲ್ಲಿರೋದು. ಅದೇ ಲಾಸ್ ಆಯ್ತು ಅಂದ್ರೆ ನಮಗೂ ಲಾಸ್ ಆದ ಹಾಗೆ ಅಲ್ವಾ? ಇಲ್ಲ, ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗಿದೆಯಲ್ಲ, ಇದಕ್ಕೇನು ಹೇಳ್ತೀಯಾ? ಆಫೀಸಲ್ಲಿ ನಾನು ಸೈನ್ ಮಾಡ್ತಾ ಇರೋ ಫೈಲ್ನ ತಗೊಂಡು ನಾನು ಸೈನ್ ಮಾಡ್ದೆ ಅಂತ ಜಗಳ ಆಡಿದ್ರಿ. ಈಗ ಏನಾಯ್ತು ಕಾವೇರಿ ಆಫೀಸ್ನಲ್ಲಿ? ಅದೇನು ಅಂತ ನಾನು ಹೇಳ್ತೀನಪ್ಪ. ಬೆಳಿಗ್ಗೆ ಇದೇ ರೀತಿ ಮಿಸ್ಟೇಕ್ ಹಾಕಿ ಒಂದು ಫೈಲ್ ನಮಗೆ ಸಿಕ್ಕಿತ್ತು. ಅದರಲ್ಲಿ ಫಸ್ಟ್ ಪೇಜು ಇವಳ ಸಿಗ್ನೇಚರ್ ಇತ್ತು, ಅದು ಬಿಸ್ನೆಸ್ ಅಪ್ರೂವಲ್ ಪೇಜ್. ಆಮೇಲೆ ಫಂಡ್ ರಿಲೀಸಿಂಗ್ ಪೇಜ್ ಯಾವ್ದ್ರಲ್ಲಿ ಅವಳ ಸಿಗ್ನೇಚರ್ ಇರಲಿಲ್ಲ, ಅದು ನಮಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನೋಡ್ಕೊಂಡು ಸೈನ್ ಮಾಡ್ಬೇಕಲ್ವಾ ಅಂತ ಜಗಳ ಮಾಡಿದ್ವಿ ಅಷ್ಟೇ. ಈಗ ಇದಕ್ಕೆ ಸೈನು ಮಾಡಿದಾಳೆ, ಫಂಡು ರಿಲೀಸ್ ಆಗಿದೆ. ಒಂದ್ಸಲ ವಾರ್ನಿಂಗ್ ಕೊಟ್ಟಿದ ಮೇಲೂ ಅದೇ ತಪ್ಪು ಮಾಡಿದಾಳೆ ಅಂದ್ರೆ ಕಂಪನಿಗೆ ಎಷ್ಟು ಲಾಸ್ ಆಗಲ್ಲ? ಸಾರಿ ಸರ್, ನನ್ನಿಂದ ಮಿಸ್ಟೇಕ್ ಆಗಿದೆ. ನಾಳೆನೇ ಇದನ್ನ ರೆಕ್ಟಿಫೈ ಮಾಡಿ ಹೆಚ್ಚಿಗೆ ಪೇಮೆಂಟ್ ಹೋಗಿರೋ ರೈತರ ಹತ್ರ ಮಾತಾಡಿ ಅದನ್ನ ನೆಕ್ಸ್ಟ್ ಪೇಮೆಂಟಲ್ಲಿ ಲೆಸ್ ಮಾಡಿಸ್ತೀನಿ. ಇವಾಗ ಹೋಗಿ ಅವ್ರ ಹತ್ರ ಎಲ್ಲ ಬೇಡ್ಕೊಂಡು ನಮ್ಮ ಕಂಪನಿ ರೆಪ್ಯುಟೇಷನ್ನ ಮತ್ತೆ ಹಾಳು ಮಾಡ್ಬೇಕು ಅಂತಿದ್ಯಾ? ನೋಡಿ, ಕಂಪನಿ ಅಂದಮೇಲೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ಸ್ ನಡೀತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗೇ ಆಗತ್ತೆ. ಅದನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ ಅವಕಾಶನೂ ಇರುತ್ತೆ. ನಾನ್ ಸಾರಿ ಕೇಳ್ತಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲ ತಪ್ಪು ನಂದೇ ಅಂತ ಅರ್ಥ ಅಲ್ಲ. ಈ ಫೈಲ್ ನನ್ನ ಕೈಗೆ ಹೇಗ್ ಬಂತು, ಇದನ್ನ ನಾನು ಯಾವಾಗ ಸೈನ್ ಮಾಡಿದೆ ಅನ್ನೋದು ಆಫೀಸಲ್ಲಿರೋ CCTVನ ಚೆಕ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ.